ನನ್ನ ಕ್ಯಾಮ್ರಾ ಬಂದ್ಬಿಟ್ಟು ಯಾರು ಗೊತ್ತಾ, ನನ್ನ ಮಗ. ಈ ಈಸ್ ವೆರಿ ಸಪೋರ್ಟಿವ್. ನನಗೆ ಇವತ್ತಮ್ಮ 2 ವಿಡಿಯೋ ಮಾಡೋಣ ಅಂತೆಲ್ಲ ಅವರೇ ನನಗೆ ಪ್ಲಾನ್ ಕೊಟ್ಟಿರೋದು. ಈಸ್ ವೆರಿ ಸಪೋರ್ಟಿವ್. ಈ ಡ್ರೆಸ್ ನನಗೆ ಗಿಫ್ಟೆಡ್ ಬೈ ಮೈ ಸಿಸ್ಟರ್. ಚೆನ್ನಾಗಿ ಸೀರೆ ಉಡೋರಿಗೆ ಚೆನ್ನಾಗಿರೋ ಜ್ಯುವೆಲರಿ ಬೇಕೇ ಬೇಕು. ಹೆಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಏನಪ್ಪಾ ಅಂತಂತಂದ್ರೆ, ನಮ್ಮ ಮೋದಿಜಿಯವರು 2 days ಬ್ಯಾಕ್ ಏನು ಹೇಳಿದ್ರು ಹೇಳಿ? ಈ 1 ವರ್ಷ ನೀವು ಗೋಲ್ಡೇ ಬೈ ಮಾಡಬೇಡಿ ಅಂತಂದ್ರು. ನಮ್ಮ ಹುಡುಗಿರಿಗೆ ಗೋಲ್ಡ್ ಬೈ ಮಾಡದೇ ಇರಕ್ಕಾಗತ್ತಾ? ಆಗಲ್ಲ ತಾನೆ. ಇವಾಗ ಬೇರೆ ಫಂಕ್ಷನ್ಗಳ ಸಾಲೇ ಇದೆ. ಇವಾಗ ಈ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ ಇವಾಗೆಲ್ಲ ಫಂಕ್ಷನ್ಗಳು ಮಾಡೋ ಸಮಯ ತಾನೆ. ಅದಕ್ಕೆ ಫಂಕ್ಷನ್, ಈಗ ಮದ್ವೆ ಸಮಾರಂಭ ಇರ್ಬೋದು, ಆಮೇಲೆ ನಾಮಕರಣ ಇರ್ಬೋದು, ಸೀಮಂತ ಇರ್ಬೋದು, ಎಲ್ಲ ಫಂಕ್ಷನ್ಗಳಿಗೂ ಹುಡುಗಿರಿಗೆ ಒಡವೆಗಳು ಬೇಕೇ ಬೇಕು ತಾನೆ. ಗೋಲ್ಡ್ ಅಂತ ಪರ್ಚೇಸ್ ಮಾಡೋಕ್ಕಾಗಲ್ಲ, ಮತ್ತೆ ನಾವು ಮಾಡಬೇಕು? ಹಾಕಿದ್ದಾನೆ ರಿಪೀಟ್ ಹಾಕೋಕ್ಕಾಗತ್ತಾ? ಇಲ್ಲ ತಾನೆ. ಅದಕ್ಕೋಸ್ಕರ ನಾನು ಒಳ್ಳೆ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ಮೀಶೋದಲ್ಲಿ ನಿಮಗೆ ಚೆನ್ನಾಗಿರೋ ಕಲೆಕ್ಷನ್ ನನ್ನ ಹತ್ರ ಯಾವುದೆಲ್ಲ ಇದೆ ಅದೆಲ್ಲ ನಾನು ನಿಮಗೆ ತೋರಿಸೋಣ ಅನ್ಕೊಂಡಿದ್ದೀನಿ. ನಮ್ಗೆ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಏನು ಗೊತ್ತಾ ಬೆನಿಫಿಟ್? ಇವಾಗ ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಆಮೇಲೆ ನಾವು ಅದನ್ನು ಚೆನ್ನಾಗಿ ಇಟ್ಕೊಂಡ್ರೆ ತುಂಬ ಬಾಳಿಕೆನೂ ಬರುತ್ತೆ. 1-2 ವರ್ಷ 3 ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ. ತುಂಬ ಕಡಿಮೆಗೆ ರೀಸನಬಲ್ ಪ್ರೈಸಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಬೈ ಮಾಡಿರೋದು. ಓಕೆನಾ? ಇದು ನಾನು ಇವಾಗ ತಗೊಂಡಿರೋದಲ್ಲ, ತುಂಬಾ ವರ್ಷದಿಂದ ತಗೊಂಡ್ ಇಟ್ಟಿರೋ ಜ್ಯುವೆಲರಿಗಳು. ಅದನ್ನ ನನಗೆ ತೋರ್ಸೋಣ ಅನ್ಕೊಂಡಿದ್ದೀನಿ. ಇದ್ರ ಜೊತೆ ನಮ್ಗೆ ಸ್ವಲ್ಪ ಅತ್ತೆವರದ್ದು ಇದೆ, ಅವ್ರಿಗೂ ನಾನು ಸ್ವಲ್ಪ ಪರ್ಚೇಸ್ ಮಾಡಿದ್ದೆ. ಸೊ ಅದು ಇಲ್ಲಿ ತಂದು ಇಟ್ಕೊಂಡಿದ್ದೆ, ನಿಮ್ಗೂ ತೋರಿಸೋಣ ಅಂತ. ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಗೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾನು ತೋರಿಸ್ಬೇಕಾಗಿರೋದು ಇದು ತಾಳಿ ಸರ. ಬಿಕಾಸ್ ಏನಕ್ಕೆ ನಾನು ಇದನ್ನು ಬೈ ಮಾಡಿದೆ ಅಂದರೆ, ಇದು ನೋಡಿ ಇಷ್ಟು ಲಾಂಗ್ ಇದೆ. ನನ್ನ ಹತ್ರ ಇರೋ ಇದು ಶಾರ್ಟ್ ಚೈನು ಇಷ್ಟು ಚಿಕ್ಕದಿರೋದು. ಆಮೇಲೆ ನಂದು ಗೋಲ್ಡ್ದು ಲಾಂಗ್ ಚೈನು ನನಗೆ ಅದು ಇಷ್ಟು ದೊಡ್ಡದು ಬರುತ್ತೆ, ಇದು ಇಷ್ಟು ದೊಡ್ಡದಿದೆ. ಓಕೆನಾ? ಆಮೇಲೆ ಬಂದರೆ ನಂದು ಗೋಲ್ಡ್ ಚೈನ್ ಇದೆಯಲ್ಲ, ಅದ್ರದ್ದು ನಾನು ಲಾಂಗ್ ತಾಳಿ ಸರ ಇದೆಯಲ್ಲ, ಅದು ಹೇಗಿದೆ ಅಂದರೆ ಬರೀ ಗೋಲ್ಡ್ ಇದೆ, ಆಮೇಲೆ ಒಂದೆರಡೆರಡು ಬ್ಲ್ಯಾಕ್ ಬೀಡ್ಸ್ ಇದೆ. ಅದು ಎಲ್ಲದಕ್ಕೂ ನಂಗೆ ಮ್ಯಾಚ್ ಆಗ್ತಾ ಇದ್ದಿಲ್ಲ. ನಾನು ಉಡುಪಿ ಕಡೆ ಅವಳಾಗಿರೋದ್ರಿಂದ ನಮ್ಮದ್ರಲ್ಲಿ ಏನಿರುತ್ತೆ ಗೊತ್ತಾ, ಉಡುಪಿಯಲ್ಲಿ ಇಲ್ಲಿ ಫುಲ್ ಬ್ಲ್ಯಾಕ್ ಇರುತ್ತೆ, ಆಮೇಲೆ ಕೆಳಗಡೆ ಮಾತ್ರ ತಾಳಿ ಗೋಲ್ಡಲ್ಲಿರುತ್ತೆ. ನನಗೆ ಆ ರೀತಿ ಬೇಕಿತ್ತು. ಬಟ್ ಇವಾಗ ನಾವು ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ಬ್ಲ್ಯಾಕ್ ಬಿಡ್ಸ್ಗೆಲ್ಲ ಬೆಲೆನೇ ಇರಲ್ಲ. ಅದಕ್ಕೆ ನಾನು ಥಿಂಕ್ ಮಾಡಿಬಿಟ್ಟು ಬರೀ ಗೋಲ್ಡಲ್ಲೇ ಮಾಡಿಸಿರೋದು. ಸೊ ನಂಗೆ ಈ ರೀತಿದೊಂದು ಬೇಕಿತ್ತಂತ ನಾನು ಇದು ಮೀಶೋದಲ್ಲೂ ತಗೊಂಡಿರೋದು. ತುಂಬ ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ ತಾನೆ? ಇಷ್ಟುದ್ದ ಬರುತ್ತೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಫೋಟೋಶೂಟ್ಗಾಗಲಿ, ಆಮೇಲೆ ದೂರ ಪ್ರಯಾಣ ಮಾಡಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಹೆದರಿಕೆನೇ ಇರಲ್ಲ ಕಳೆದೋದ್ರೂ ಅಲ್ಲ. ಚೆನ್ನಾಗಿದೆ ತಾನೆ ನೋಡಿ. ಇದು ಹಾಕೊಂಡು ಇವತ್ತು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಬಟ್ಟೆಗೆ ಸೂಟ್ ಆಗುತ್ತಾ? ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ ತಾನೆ ನೋಡಿ. ಹಿಂಗೆ ತೋರಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಇಷ್ಟು ಲಾಂಗ್ ಬರುತ್ತೆ. ನೀವು ಇದು ನಿಮ್ಗೆ ಆರ್ಟಿಫಿಷಿಯಲ್ ತರ ಅನ್ಸೋದೇ ಇಲ್ಲ. ಫುಲ್ ನೋಡಿ ಫುಲ್ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಆಲ್ಸೋ ಅದ್ರ ಜೊತೆ ನಿಮ್ಗೆ ಇಯರಿಂಗು ಬರುತ್ತೆ, ಮ್ಯಾಚಿಂಗ್ ಇಯರಿಂಗು ನೋಡಿ. ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಇವಾಗ ನಾನು ಬಣ್ಣ ಹಾಕೊಂಡು ಇದು ತಾಳಿ, ಇದು ಕಿವಿದು ನೆಕ್ಲೆಸ್ ಹಾಕೊಂಡು ತುಂಬಾ ರಿಚ್ ಆಗಿ ಕಾಣಿಸ್ತೀನಿ. ತುಂಬಾ ಚೆನ್ನಾಗಿದೆ. ಒಂದು ಇರ್ಲಿ ಸೇಫ್ಟಿಗಂತ ನಾನು ತಗೊಂಡ ನಂತರ ಈ ರೀತಿ ಬಾಕ್ಸ್ಗೆ ಹಾಕಿ ಕಾಟನ್ ಹಾಕಿಡ್ಬೇಕು. ಅವಾಗ ಅದು ಏನಾಗಲ್ಲ, ನೀವು ಎಷ್ಟು ವರ್ಷ ಇಟ್ರು ಏನಾಗಲ್ಲ, ಚೆನ್ನಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ನಂದು ಫೇವ್ರೆಟ್ ಒನ್, ನನಗೆ ಫೇವ್ರೆಟ್ ಒನ್ಗಿಂತ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟವಾದ ಜ್ಯುವೆಲರಿ ಇದು. ಅವ್ರ ಫ್ರೆಂಡ್ಸ್ ಎಲ್ಲರೂ ಕೇಳಿದಾರಂತೆ, ಎಲ್ಲಿ ತಗೊಂಡ್ರಿ ಅಂತ. ಸಿ, ಇಟ್ ಈಸ್ ಲೈಕ್ ಆಂಟಿ ಫಿನಿಶ್ ಗೋಲ್ಡ್ ಬರುತ್ತಲ್ಲ, ಹಾಗೆ ಇದೆ. ಲಿಂಕ್ ಎಲ್ಲ ಕಳಿಸ್ತೀನಿ ಗಾಯ್ಸ್. ತುಂಬಾ ಜನ ಎಲ್ಲಿ ಮಾಡಿಸಿದ್ರಿ, ಎಷ್ಟು ಎಲ್ಲರೂ ಅವ್ರ ಫ್ರೆಂಡ್ಸ್ ಕೇಳೋರು, ಎಲ್ಲಿ ತಗೊಂಡ್ರಿ ಅಂತ. ಅಷ್ಟು ಗೋಲ್ಡ್ ತರನೇ ಇದೆ ಗಾಯ್ಸ್. ಇದು ಟೆಂಪಲ್ ಜ್ಯುವೆಲರಿ ತರನೇ ಇದೆ, ಅಷ್ಟು ಚೆನ್ನಾಗಿದೆ. ನಾನು ಹಿಂಗೆ ನೋಡ್ತಾ ಇರ್ತೀನಲ್ಲ, ಇಷ್ಟ ಆದ್ರೆ ನಾನು ರಿವ್ಯೂ ನೋಡಿ ತಗೊಳ್ಳೋದು, ಇಷ್ಟ ಆದ್ರೆ ತಗೊಂಡ್ಬಿಡ್ತೀನಿ. ಇಷ್ಟು ಕಮ್ಮಿ ಬೆಲೆಗಿದ್ದು ನಿಮ್ಗೆ 400-500 ಒಳಗಡೆ ಸಿಗುತ್ತೆ ಆಯ್ತಾ. ನೀವು ಅದೇ ಅಂಗಡಿಗೆಲ್ಲ ಹೋದ್ರೆ ಇಟ್ ಈಸ್ ಲೈಕ್ 1500-2000 ಅಷ್ಟೇ ಇರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ.
ಇದ್ರಲ್ಲಿ ಬೇರೆ ಲಕ್ಷ್ಮಿ ಇದೆ. ಹಿಂಗ್ ನೋಡಿ ಸೀರೆಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಸೋ ಪ್ರಿಟಿ. ಎಲ್ಲಾದ್ರೂ ಲಿಂಕ್ ಹಾಕ್ತೀನಿ ಗಾಯ್ಸ್, ತಗೊಳ್ಳಿ. ಮದ್ವೆಗಳಿಗೆ ಇಲ್ಲ ಏನಾದ್ರೂ ಫಂಕ್ಷನ್ಗಳಿಗೆ ನೀವು ಇದನ್ನ ತಗೊಂಡು ಹಾಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನೀವು ಚೆನ್ನಾಗಿ ಜೋಪಾನ ಡಬ್ಬಕ್ಕೆ ಹಾಕಿರಿ, ಓಕೆನಾ, ವಿತ್ ಕಾಟನ್ ಇನ್ಸೈಡ್. ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಇದು ನೋಡಿ, ಇದು ನಮ್ಮ ಉಡುಪಿ ಕಡೆ ಹಾಕ್ತಾರೆ ಎಲ್ರು. ಇದೆಲ್ಲ ಗೋಲ್ಡ್ ಅಲ್ಲಿ ಲೈಕ್ ಬೀಡ್ಸ್ ಅಲ್ಲಿ ಮಾಡೋದು, ಗ್ರೀನ್ ಬೀಡ್ಸ್, ವೈಟ್ ಬೀಡ್ಸ್ ಅಂಡ್ ರೆಡ್. ಇದು ನಾನು ಮೀಶೋದಲ್ಲಿ ತಗೊಂಡಿರೋದು ಗೈಸ್, ತುಂಬಾ ಚೆನ್ನಾಗಿದೆ. ರಿಯಲ್ ಗೋಲ್ಡ್ ತರ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತು, ಸ್ಪಾರ್ಕ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ರಿಯಲ್ ಗೋಲ್ಡ್ ತರನೇ ಕಾಣಿಸುತ್ತೆ ಇದು. ನಾವು ಸ್ವಲ್ಪ ಟ್ರಿಪ್ ಎಲ್ಲ ಉಡುಪಿಗೆಲ್ಲ ಹೋಗ್ಬೇಕಾದ್ರೆ, ಕೆಲಸದ ಟ್ರೈನಲ್ಲೆಲ್ಲ ಹೋಗ್ಬೇಕಾದ್ರೆ ಗೋಲ್ಡ್ ಅಲ್ಲಿ ಹಾಕೊಂಡು ಹೋಗೋಕೆ ಹೆದರಿಕೆ ಗೈಸ್, ಅದಕ್ಕೆ ಈ ರೀತಿ ತಗೊಂಡಿರೋ. ಗೋಲ್ಡ್ನು ಇಲ್ಲೇ ಹಾಕೋಬಹುದು, ಎಲ್ಲಾದ್ರೂ ವಿಡಿಯೋ ಮಾಡಿ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡಿ, ಇಲ್ಲ ಫೋಟೋ ತೆಗೆದು ಹಾಕಿರ್ತೀನಿ. ಇಟ್ ಇಸ್ ಸೋ ಬ್ಯೂಟಿಫುಲ್ ಗೈಸ್, ತುಂಬಾನೇ ಚೆನ್ನಾಗಿದೆ. ಎಲ್ಲ ನಾನು ಇದು ಮೀಶೋದಲ್ಲೇ ತಗೊಂಡಿರೋದು, ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಇವಾಗ ಟ್ರೆಂಡಿಂಗು, ಇದು ನಂಬಲ್ಲ ಬಿಡಲ್ಲ, ಇದು ನಾನು ರೀಸೆಂಟ್ ಆಗಿ ತಗೊಂಡಿರೋದು, ತುಂಬಾ ಟ್ರೆಂಡಿಂಗ್. ಇದು ಚಿಕ್ಕ ನೆಕ್ಲೆಸ್, ಗ್ರೀನ್ ಕಲರ್ ಲೋಟಸ್ ಡಿಸೈನ್, ಲೋಟಸ್. ಸಿ ಇಟ್ ಇಸ್ ಇವಾಗ ಟ್ರೆಂಡಿಂಗ್. ಇದು ಎಷ್ಟು ಮೀಶೋದಲ್ಲಿ 150 ಯಾ ಯು ಲೈಕ್ ಮಾಡಲ್. ಇದು ನಿಮ್ಗೆ ಎಷ್ಟು ಗೊತ್ತಾ, 100 rupees ಮೀಶೋದಲ್ಲಿ. ಇಫ್ ಯು ಗೋ ಔಟ್ಸೈಡ್ ಇಟ್ ಈಸ್ ಲೈಕ್ 250-300 rupees ಹೇಳ್ತಾರೆ. ತುಂಬಾ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ನಾನು ಹಾಕಿಲ್ಲ ಇಷ್ಟು ದಿವಸ, ಅಮ್ಮ ಹಾಕಿದ್ದಾರೆ ನೋಡಿ. ಇಟ್ಸ್ ಲುಕ್ ಗುಡ್ ಲಿಯಾ, ಚೆನ್ನಾಗಿ ಕಾಣಿಸುತ್ತಾ? ಗುಡ್, ತುಂಬಾ ಇಷ್ಟ ಆಗಿದೆ, ಇದನ್ನು ತುಂಬಾ ಇಷ್ಟ ಆಗಿದೆ ನನಗೆ. ನೆಕ್ಸ್ಟ್ ಬಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅವಲಕ್ಕಿ ಸರ. ಈ ಕಡೆಯವ್ರು ಹಾಕ್ತಾರೆ ಇಲ್ಲೋ ಗೊತ್ತಿಲ್ಲ, ನಾವು ಉಡುಪಿ ಕಡೆಯವ್ರಿಗೆ ಅವಲಕ್ಕಿ ಸರ, ಆಮೇಲೆ ಹವಳದ ಸರ. ಇವಾಗ ನಾನು ಅದು ಸ್ಟೋನ್ ಇದು ಬ್ಲ್ಯಾಕ್ ಬೀಡ್ಸ್, ರೆಡ್ ಬೀಡ್ಸ್, ವೈಟ್ ಅಂಡ್ ಗ್ರೀನ್ ಬೀಡ್ಸ್ ತೋರಿಸ್ತೀನಿ, ಅದು ಇದೆಲ್ಲ ಇಷ್ಟ. ನಾವು ಉಡುಪಿ ಕಡೆಯವರು ಈ ರೀತಿ ಹಾಕೋತೀವಿ. ಇದು ನೋಡಿ ಅವಲಕ್ಕಿ ಸರ. ಇವಾಗ ಇದು ಡಿಸೈನ್ ಸಿಗಲ್ಲ ನಿಮ್ಗೆ, ಬೇರೆ ಅವಲಕ್ಕಿ ಸರ ಸಿಗುತ್ತೆ. ಬಟ್ ನೀವು ಕರೆಕ್ಟಾಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ನಾನು ಲಿಂಕ್ ಇದ್ರೆ ಕಳಿಸ್ತೀನಿ. ಇವಾಗ ನಂಗೆ ಇನ್ನೊಂದು ಬೇಕಿತ್ತು, ಬಟ್ ನಂಗೆ ಅದು ಸಿಕ್ಕಿಲ್ಲ. ಈ ರೀತಿ ಡಿಸೈನ್, ಅದು ಔಟ್ ಆಫ್ ಸ್ಟಾಕ್ ಅಂತ ಬರ್ತಾ ಇದೆ. ಬೇರೆ ಅವಲಕ್ಕಿ ಸರ ಸಿಗುತ್ತೆ, ಹಾಕ್ತೀನಿ ನಾನು ಲಿಂಕ್ ನಿಮ್ಗೆ. ಇದು ಪಕ್ಕ ನಿಮ್ಗೆ ತಾಳಿ ಸರ ಜೊತೆ ಇದನ್ನ ಮಾತ್ರ ಯಂಗ್ ಜನರೇಷನ್ ಅವ್ರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಈಗ ವಯಸ್ಸಾದವರು, ಮ್ಯಾರೇಜ್ ಒಂದು ಆಫ್ಟರ್ 50 ಅವ್ರು ಹಾಕೊಂಡ್ರೆ ದೇ ವಿಲ್ ಲುಕ್ ರಿಚ್ ಆಗಿ ಕಾಣಿಸುತ್ತೆ ನೋಡಿ. ಎಷ್ಟು ಬ್ಯೂಟಿ, ಗೋಲ್ಡ್ ತರನೇ ಇದೆ ಗೈಸ್. ನೀವು ಮೇಂಟೈನ್ ಮಾಡಬೇಕು. ಹಿಂಗೆ ಡಬ್ಬದಲ್ಲಿ ಹಾಕಿ ಕಾಟನ್ ಹಾಕಿಟ್ರೆ ನೀವು ಎಷ್ಟು ವರ್ಷ ಇಟ್ಟರು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇವಾಗ ಗೋಲ್ಡ್ ತಗೊಳಕ್ಕಾಗತ್ತಾ? ನಮ್ಮ ಮೋದಿ ಅಜ್ಜಿಯವ್ರು ಬೇರೆ ಹೇಳಿದ್ದಾರೆ ತಗೋಬೇಡಿ 1 ವರ್ಷ ಅಂತ. ನೋಡಿ ಸೂಪರ್ ಆಗಿದೆಯಲ್ಲ, ನನ್ಗದು ತುಂಬಾ ಇಷ್ಟ ಆಗಿದೆ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಇದು ಈ ನೆಕ್ಲೆಸ್ಗೆ ಒಂದು ಸ್ಟೋರಿ ಇದೆ. ಜೀ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು, ಅದ್ರಲ್ಲಿ ಸುಧಾರಾಣಿ ಅವರು ಆಕ್ಟ್ ಮಾಡ್ತಾ ಇದ್ರು. ನಮ್ಮಮ್ಮ ಆ ಸೀರಿಯಲ್ ನೋಡ್ತಾರೆ ಆಯ್ತಾ, ಅವ್ರಿಗೆ ಅವಳು ಇದೇ ನೆಕ್ಲೆಸ್ ಹಾಕಿರೋದು, ಅವರು ಇದೇ ಸೇಮ್ ನೆಕ್ಲೆಸ್ ಹಾಕಿರೋದು ಅವರು ಮೀಶೋದಲ್ಲಿ ತಗೊಂಡಿರೋದಂತ ಒಂದು ಇಂಟರ್ವ್ಯೂ ಎಲ್ಲ ಹೇಳಿದ್ದಾರೆ. ಓಕೆನಾ, ಅಮ್ಮನಿಗೆ ಅದು ಬೇಕಿತ್ತು, ಸೊ ಅದಕ್ಕೋಸ್ಕರ ನಾನು ಇದು ಅವ್ರಿಗೆ ಬೈ ಮಾಡಿಕೊಟ್ಟೆ. ಇಟ್ಸ್ ಸೋ ಬ್ಯೂಟಿಫುಲ್. ಇದು ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಮೈಸೂರು ಸಿಲ್ಕ್ ಸಾರಿಗೆ ಹಾಕೊಂಡ್ರೆ ಅಂತೂ ಅದು ಬೇರೆ ಪ್ಲೇನ್ ಅಲ್ಲ, ಇದೊಂದು ಹಾಕೊಂಡು ನಮ್ದೊಂದು ತಾಳಿ ಹಾಕೊಂಡ್ರೆ ಸೂಪರ್ ರಿಚ್ ಆಗಿ ಕಾಣಿಸುತ್ತೆ ಗಾಯ್ಸ್. ಅಷ್ಟು ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ. ನಂಗೆಲ್ಲ ಆಕ್ಚುಲಿ ನಾನು ಸೀರೆ ಪ್ರಿಯ ಅಲ್ಲ ಆಯ್ತಾ, ಬಟ್ ನಮ್ಮ ಅತ್ತೆ ಹಾಕ್ತಾರೆ, ನಮ್ಮ ಅಮ್ಮ ಹಾಕ್ತಾರಲ್ಲ ಅವ್ರಿಗೆ. ನಂಗೆ ಹಾಕೋಕೊಳ್ಳೋಕೆ ಇಷ್ಟ ಇಲ್ಲ ಸೀರೆ ಎಲ್ಲ, ನಂಗೆ ಅದು ಕ್ಯಾರಿ ಮಾಡೋಕೆ ಬರಲ್ಲ. ಅವರಿಗೆ ನಂಗೆ ಚೆನ್ನಾಗಿ ರೆಡಿ ಮಾಡಿ, ಚೆನ್ನಾಗಿ ಜೂರಲ್ಲಿ ಹಾಕೊಂಡು ಚೆನ್ನಾಗಿ ರೆಡಿ ಮಾಡೋಕೆ ಅವ್ರನ್ನ ತುಂಬಾ ಇಷ್ಟ. ಸೊ ಅವ್ರಿಗೋಸ್ಕರ ಇದೆಲ್ಲ ನಾನು ತಗೊಂಡಿರೋದು. ಆಕ್ಚುಲಿ ಇದೆಲ್ಲ ಅವ್ರಿಗೆ ಯೂಸ್ ಮಾಡೋದು, ನಾನು ಒಂದು ಯೂಸ್ ಮಾಡಿಲ್ಲ. ಅವ್ರು ಚೆನ್ನಾಗಿ ಸೀರೆ ಇಡ್ತಾರೆ, ಅವ್ರಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವ್ರಿಗೆ ಮ್ಯಾಚಿಂಗ್ ಇರಲಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇದರಲ್ಲಿ ಬೇರೆ ಆನೆ ಇದೆ, ನಮ್ಮ ಮೈಸೂರು ಆನೆ ಇದೆ. ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಪರ್ಚೇಸ್ ಮಾಡಿ ನೀವು ಸಾರಿ ಪ್ರಿಯ ಆಗಿದ್ರೆ. ಆಮೇಲೆ ಜ್ಯುವೆಲರಿ ಎಲ್ಲದಕ್ಕೂ ಮ್ಯಾಚಿಂಗ್ ಇರ್ಬೇಕಂತಂದ್ರೆ ಪ್ಲೀಸ್. ಗೋಲ್ಡ್ ತರನೇ ಕಾಣಿಸುತ್ತೆ ಗಾಯ್ಸ್, ಗೋಲ್ಡೇ ಬಿಡಿ, ಬಟ್ ಕಮ್ಮಿ ರೇಟಿಗೆ ಚೆನ್ನಾಗಿರೋ ಸಿಗುತ್ತೆ. ಇನ್ನೊಂದು
ಅದರ ಜೊತೆನೆ ತಗೊಂಡಿರೋದು ನಾನು ಇದು. ಇಟ್ ಇಸ್ ಸೋ ಬ್ಯೂಟಿಫುಲ್. ನಮ್ಮ ಅಮ್ಮ ಎಷ್ಟು ಸತ್ತು ಹಾಕಿದಾರೋ. ಅವ್ರ ಫ್ರೆಂಡ್ಸಿಗಂತೂ ಇದಂತೂ ತುಂಬಾ ಇಷ್ಟ. ಅವ್ರು ಎಲ್ಲರೂ ಹೇಳೋದಂತೆ, ಸ್ವಾತಿಗಿಲ್ಲಿ ನನಗೂ ಒಂದು ಆರ್ಡರ್ ಮಾಡಿಸಿ, ನನಗೂ ಒಂದು ಆರ್ಡರ್ ಮಾಡಿಸಿ. ನೋಡಿ ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ 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 ತುಂಬಾ. ಇಟ್ ಇಸ್ ನಾಟ್ ಗೋಲ್ಡ್ ಗೈಸ್, ಇಟ್ ಇಸ್ ಇವಾಗ ಟೆಂಪಲ್ ಜ್ಯುವೆಲರಿ ಬರುತ್ತಲ್ಲ ಅದೇ ರೀತಿ ಇದೆ ನೋಡಿ, ಆಂಟಿ ಫಿನಿಶ್. ನೋಡಿ, ನಾನು ಬೇರೆ ಬಟ್ಟೆ ಹಾಕೋಬೇಕಿತ್ತು. ನೋಡಿ ಚೆನ್ನಾಗಿದ್ಯಾ? ನನಗಿಷ್ಟ. ನಂದು ಇದು ಚಾಯ್ಸ್ ಎಲ್ಲ ನಂಗೆ ಹಿಂಗೆ ಇಷ್ಟ. ಕೆಲವರಿಗೆ ಪ್ಲೇನ್ ಇಷ್ಟ ಆಗುತ್ತೆ, ನನಗೆ ಸ್ವಲ್ಪ ಸ್ಟೋನ್ಸ್ ಎಲ್ಲ ಇಷ್ಟ. ಸೊ ನಾನು ಆರ್ಟಿಫಿಷಿಯಲ್ ತಗೋಬೇಕಾದ್ರೆ ಎಲ್ಲ ಸ್ಟೋನ್ಸ್ ತಗೋತೀನಿ. ಗೋಲ್ಡ್ ತಗೋಬೇಕಾದ್ರೆ ಬರೀ ಗೋಲ್ಡ್ ತಗೋತೀನಿ. ಲೈಕ್ ನನಗೆ ಅದರಲ್ಲಿ ಸ್ಟೋನ್ಸ್ ಎಲ್ಲ ಇದ್ರೆ ವೇಟ್ ಎಲ್ಲ, ನಾವೇನಾದ್ರೂ ಎಮರ್ಜೆನ್ಸಿ ಸೇಲ್ ಮಾಡಬೇಕಾದ್ರೆ ಅದ್ರ ಸ್ಟೋನ್ ಬೆಲೆ ಎಲ್ಲ ಬರಲ್ಲಲ್ಲ. ಸೊ ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಅಲ್ಲಿ ಇದೆ. ಇದು ಆರ್ಟಿಫಿಷಿಯಲ್ ಗೋಲ್ಡ್ ಅಂತಾನೆ ಗೊತ್ತಾಗಲ್ಲ ಗೈಸ್. ನೋಡಿ ಚೆನ್ನಾಗಿ ಲುಕ್ ಮಾಡ್ಕೊಂಡು ಹೋದ್ರೆ ನೋ ವೆನ್ ಗೆಸ್ ಇಟ್ ಇಸ್ ಆರ್ಟಿಫಿಷಿಯಲ್ ಅಂತ. ಚೆನ್ನಾಗಿದೆ. ಬೇರೆ ಆ್ಯಪ್ಗಳಿಗಿಂತ ಕಂಪೇರ್ ಮಾಡಿದ್ರೆ ನಮ್ಮ ಮೀಶೋ ಆ್ಯಪಲ್ಲಿ ತುಂಬ ಕಮ್ಮಿ ಸಿಗುತ್ತೆ. ನನಗಿಷ್ಟ. ಓಕೆನಾ ಫೈ, ಚೆನ್ನಾಗಿದೆಯಲ್ಲ. ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ನೆಕ್ಸ್ಟ್ ನಾನು ಇನ್ನೊಂದು ಸಿಲ್ವರ್, ಯಾರಿಗೆಲ್ಲ ಸಿಲ್ವರ್ ಇಷ್ಟ ಆಗುತ್ತೋ ಅವರಿಗೆ ಇದು ತುಂಬ. ಇದನ್ನು ನಾನು ಹಿಂಗೆ ನೋಡಿ ಎಲ್ಲ ಬಾಕ್ಸ್ಗೆ ಹಾಕಿಟ್ಟಿರೋದು. ಡೈಮಂಡ್ ಪ್ರಿಯರಿಗೆ, ಆ್ಯಕ್ಚುಲಿ ನಾನು ಸ್ವಲ್ಪ ಡೈಮಂಡ್ ಪ್ರಿಯೆ. ಇದನ್ನು ತೋರಿಸ್ತೀನಿ. ಯು ಗೈಸ್ ಆರ್ ಲವ್ಡ್ ಇಟ್. ಲವ್ ತುಂಬ ಕಮ್ಮಿ, ಬಟ್ ಇದನ್ನು ಮೇಂಟೈನ್ ಮಾಡ್ಬೇಕು ನೀವು ಚೆನ್ನಾಗಿ. ನಿಮಗೆ ನಾನು 2 ಸತಿ ಇದನ್ನು ಹಾಕ್ಕೊಂಡಿದ್ದೀನಿ ಆಯಿತಾ, ಬಿಕಾಸ್ ನಂದು ಗೌನಿಗೆ ಹಾಕ್ಕೊಂಡಿದ್ದೆ. ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆಯಲ್ಲ ನೋಡಿ. ಸೋ ಮೆನಿ ಎಲ್ಲರೂ ತುಂಬ ಜನ ಬಂದು ಕೇಳಿದ್ದಾರೆ ಓಕೆ ಇದು ಡೈಮಂಡ್ ಅಂತ. ಅಷ್ಟು ಚೆನ್ನಾಗಿದೆ. ನಾನು ಹಾಕೊಳ್ಳೋದು ಅಪರೂಪಕ್ಕೆ ಬಿಡಿ, 2 ಸತಿ ಹಾಕಿದೆ, 2 ಸತಿನೂ ಬಂದು ಕೇಳಿದ್ದಾರೆ. ಚೆನ್ನಾಗಿದೆಯಲ್ಲ, ನಂಗೆ ಇಷ್ಟ. ತಮ್ನೇಲ್ಗೆ 2 ಸತಿ ಹಾಕಿದ್ದೀನಿ ಇದು. ಬಟ್ ಎಲ್ಲ ನಾನಿದು ಬೈ ಮಾಡಿರೋದು ಮೀಶೋದಲ್ಲಿ. ಮೀಶೋ ಆ್ಯಪ್, ಬಟ್ ಬೇರೆ ಆ್ಯಪಲ್ಲೂ ಬೈ ಮಾಡ್ತೀನಿ, ಬಟ್ ಮೀಶೋದಲ್ಲೂ ಕಂಪೇರ್ ಮಾಡ್ತೀನಿ ನಾನು. ಆ ಆ್ಯಪಿಗೂ ಈ ಆ್ಯಪಿಗೂ ಏನು ಇದಿದೆ ಅಂತ. ಸ್ವಲ್ಪ ಇದರಲ್ಲೇ ಕಮ್ಮಿ ಅನ್ಸುತ್ತೆ, ಇದರಲ್ಲೇ ತೊಗೊಂಡ್ಬಿಡೋದು. ತುಂಬ ಕಮ್ಮಿ ಇರುತ್ತೆ ಗಾಯ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಮ್ಮನ ಹತ್ರ ಒಂದು ಸಾರಿ ಇದೆ, ಇವಾಗ ರೀಸೆಂಟಾಗಿ ತಗೊಂಡ್ರು ಅವರು. ಅದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ಇದ್ದಿಲ್ಲ. ಸೊ ನಾನು ಹಿಂಗೆ ನೋಡ್ತಾ ಇರಬೇಕಾದ್ರೆ ಐ ಫೌಂಡ್ ದಿಸ್. ಟೆಂಟಡಾ, ಇದು ನಿಮ್ಗೆ ಇದು ಬ್ಲ್ಯಾಕ್ ಅನ್ಸ್ಬೋದು ಗಾಯ್ಸ್. ಇದು ಫಿನಿಶಿಂಗ್ ಬರೋದೇ ಹಿಂಗೆ. ಟೆಂಟಡಾ ನೋಡಿ, ನೀವು ಸೀರೆ, ಅದು ಸೀರೆ ಹಾಕೊಂಡು ಇವಾಗ ಅದು ಬರುತ್ತಲ್ಲ ಕಲಂಗಾರಿ ಸೀರೆ ಗೊತ್ತಾ, ಬ್ಲ್ಯಾಕ್ ಕಲರ್ ಸ್ವಲ್ಪ ರೆಡ್ ಇದೇ ಕಾಂಬಿನೇಷನ್ ಇದೆ ಅಮ್ಮಂದು, ಅದು ಕಲಂಗಾರಿ ಸೀರೆ. ಸೊ ನಾನು ಇದು ತಗೊಂಡಿರೋದು ರೆಡ್ ಬೀಡ್ಸ್ ಅಲ್ಲಿ. ಇದು ಆಂಟಿ ಫಿನಿಶ್ ಚೆನ್ನಾಗಿದೆಯಾ? ಸೀರೆಗೆ ಫುಲ್ ಮ್ಯಾಚಿಂಗ್. ಅದು ಫೋಟೋ ಇದ್ರೆ ನಾನು ಅಮ್ಮಂದು ಹಾಕ್ತೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಕಮ್ಮಿ ಪ್ರೈಸಿಗೆ ನಾವು ಕಾಫಿ ಟೀ ಖರ್ಚು ಮಾಡೋ ದುಡ್ಡಲ್ಲಿ ನಾವು ಬೈ ಮಾಡ್ಬೋದು ಜ್ಯುವೆಲರಿನ ಮೀಶೋದಲ್ಲಿ. ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನೀವು ಬೈ ಮಾಡಿ. ನೆಕ್ಸ್ಟ್ ಇದು ನಾನು ತುಂಬಾ ಹಳೆಯದು ಗಾಯ್ಸ್, ತುಂಬ ನೀವು ನೋಡಿ 2 ಸತಿ ಹಾಕಿದ್ದೀನಿ ನಾನಿದು ಜ್ಯುವೆಲರಿ. ನನಗೆ ರಿಪೀಟ್ ಮಾಡಕ್ ಇಷ್ಟ ಇಲ್ಲ ಜಾಸ್ತಿ ಜ್ಯುವೆಲರಿಯನ್ನ, ಅದಕ್ಕೆ ತಗೊಳ್ಳಿ. ಇದು ನಾನು ಹಳೇದಂದ್ರೆ ಹಳೇದು, ಲೈಕ್ ಇಟ್ ಇಸ್ ಲೈಕ್ 7 years ಬ್ಯಾಕ್ ತಗೊಂಡಿರೋದು. ನನ್ನ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನಂಗೆ ಯಾವುದೋ ಫಂಕ್ಷನ್, ನಾವು ಹೊರಗಡೆ ಹೋಗ್ಬೇಕಿತ್ತು, ಲೈಕ್ ಟ್ರೈನಲ್ಲಿ ಹೋಗ್ಬೇಕಿತ್ತು. ಅವಾಗ ನನಗೆ ಗೋಲ್ಡ್ ತಗೊಂಡು ಹೋಗೋಕೆ ಹೆದರಿಕೆ ಆಯ್ತಂತ ಸೀರೆಗೆ ನಂಗೆ ಮ್ಯಾಚಿಂಗ್ ಬೇಕಿತ್ತು ಅಂತ ನಾನು ಇದು ಕುಂದ ನೆಕ್ಲೆಸ್ ತಗೊಂಡಿದ್ದೀನಿ ನೋಡಿ. ನೀವು ಬಿಲೀವೇ ಮಾಡಲ್ಲ ಗಾಯ್ಸ್, ಇದು ಆರ್ಟಿಫಿಷಿಯಲ್ ಗೋಲ್ಡ್ ಅಂತ. ಅಷ್ಟು ಚೆನ್ನಾಗಿದೆ. 8 ವರ್ಷದಿಂದಿದೆ ನೋಡಿ. ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಇವಾಗ್ಲೂ ನಾನು ಹಾಕ್ತೀನಿ, ಬಟ್ ಇದಕ್ಕೆ ಮ್ಯಾಚಿಂಗ್ ಆಗೋ ಸೀರೆ ಸಿಗ್ಬೇಕು ನನಗೆ ಹಾಕೋಕ್ಕೆ. ನೋಡಿ ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ ಗೈಸ್ ಇದಂತೂ. ಬಟ್ ತುಂಬಾ ಹೆವಿನೂ ಇದೆ, ಗುಡ್ ಕ್ವಾಲಿಟಿ. ಇದು ತುಂಬಾ ಗುಡ್ ಕ್ವಾಲಿಟಿ. ನೀವು ಮೀಶೋದಲ್ಲಿ ನಿಮಗೆ ಗೋಲ್ಡ್ ಕ್ವಾಲಿಟಿನೂ ಬರುತ್ತೆ, ರೆಗ್ಯುಲರ್ ಕ್ವಾಲಿಟಿನೂ ಬರುತ್ತೆ. ಇದರಲ್ಲಿ ಕೆಲವು ಐಟಮ್ಸ್ ಗೋಲ್ಡ್ ಕ್ವಾಲಿಟಿಯಲ್ಲಿ ತಗೊಂಡಿದ್ದೀನಿ. ಗೋಲ್ಡ್ ಕ್ವಾಲಿಟಿ ಮೀನ್ಸ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಒಂದು
200-300 ರುಪೀಸ್ ಜಾಸ್ತಿ ಇರುತ್ತೆ. ಕೆಲವೆಲ್ಲ ನಾನು ಹಂಗೆ ತಗೊಂಡು ನನ್ನ ಮಗ ಅನ್ಸೋದು ಅದು ಬೀಳುತ್ತೆ ಅನ್ಸೋಕೆ. ಇದು ಚೆನ್ನಾಗಿದೆ, ಎಲ್ಲ ನಾನು ಬಾಕ್ಸಲ್ಲಿ ಹಾಕಿರ್ತೇನೆ. ಇವಾಗೆಲ್ಲ ತೆಗ್ದಿದ್ದೀನಿ ಬಾಕ್ಸಿಂದ. ನೆಕ್ಸ್ಟಿಗೆ ನಾನು ಬರೋದಾದ್ರೆ ಇನ್ನೊಂದು ನಾನು ಸಿಲ್ವರ್ ಟೈಪ್ ಎತ್ತಿ ತೋರಿಸ್ತೀನಿ. ಇದು ಚೆನ್ನಾಗಿದೆಯಲ್ಲ, ಪರ್ಲ್. ನನಗೆ ವೈಟ್ ಸ್ಟೋನು ಪರ್ಲ್ ಅಂದರೆ ತುಂಬ ಇಷ್ಟ. ವೈಟ್ ಸ್ಟೋನ್ ಅಂದರೆ ತುಂಬ ಇಷ್ಟ, ಬಟ್ ಇದು ಪರ್ಲ್ ವೈಟಲ್ಲಿ ಏನಿದ್ರು ನಂಗೆ ಇಷ್ಟ. ಇದು ನಂದೊಂದು ಬ್ಲ್ಯಾಕ್ ಕುರ್ತಾ ಇದೆ ಗೈಸ್, ಅದಕ್ಕೋಸ್ಕರ ತಗೊಂಡಿರೋದು. ಬಟ್ ನಾನು ಇನ್ನೂ ಇದನ್ನು ವೇರ್ ಮಾಡಿಲ್ಲ. ಅದು ವೇರ್ ಮಾಡಿದಾಗ ಬಿಕಾಸ್ ಅದು ಸ್ವಲ್ಪ ಟೈಟ್ ಇದೆ, ನಾನು ಸಣ್ಣನೇ ಆಗಿಲ್ವಲ್ಲ, ಸಣ್ಣ ಆದಾಗ ಅದ್ರ ಜೊತೆ ಹಾಕೋಣ ಅಂತ ತಗೊಂಡಿಟ್ಟಿರೋದು. ಬಟ್ ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆ. ಇನ್ನೊಂದು ಜ್ಯುವೆಲರಿಗೆ ಬರೋಣ. ನೆಕ್ಸ್ಟ್ ಜ್ಯುವೆಲರಿಗೆ ಬರೋಣ. ಇದು ನಾನು ಇವಾಗ ಹಾಕೋಬೇಕು ಅಂತ ಎತ್ತಿಟ್ಟಿರೋದು, ಬಟ್ ಹಾಕೋಕ್ಕಾಗಿ. ಇದು ನನ್ನ ತಂಗಿ ಗಿಫ್ಟ್ ಮಾಡಿರೋದು. So beautiful, so elegant, just looking like a wow. It is like a choker guys. See, choker ತರ ಹಾಕೋಬಹುದು. ಚೆನ್ನಾಗಿ ಕಾಣಿಸುತ್ತಲ್ಲ. ಐನೋ ಇದೆಲ್ಲ ನಿಮಗೆ ಬ್ಲ್ಯಾಕ್ ಕುರ್ತಾ, ಲೈಕ್ ಕುರ್ತಾ, ಕಾಟನ್ ಕುರ್ತಾಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಗಿದೆ. ಏನು ಗೊತ್ತಾ ಗೈಸ್, ನನಗೆ ಏನಾದರೂ ನೀವೆಲ್ಲ ಗಿಫ್ಟ್ ಏನಾದರೂ ಮಾಡೋದಾದ್ರೆ ಪ್ಲೀಸ್ ಗೋ ವಿತ್ ಸ್ಟೋನ್ಸ್. ನನಗೀಗ ಸ್ಟೋನ್ಸ್ ಇದ್ರೆ ನನಗೆ ಏನು ಕೊಟ್ಟರು ಇಷ್ಟ ಆಗ್ಬಿಡುತ್ತೆ. ಇದು ನನ್ನ ತಂಗಿ ಕೊಟ್ಟಿರೋದು. ನನಗೆ ಎಲ್ಲ ಲಿಂಕ್ ಕಳಿಸ್ತೀನಿ. ಅವಳು ತಗೊಂಡ್ಳು, ನಂಗೆ ಆಸೆ ಆಯಿತು, ಅದಕ್ಕೆ ಅವಳು ನನಗೆ ಕೊಟ್ಬಿಟ್ಟು. ಚೆನ್ನಾಗಿದೆಯಲ್ಲ. ಇದನ್ನು ನಾನು ಹಿಂಗೂ ಹೇರ್ ಬ್ಯಾಂಡ್ ಥರನೂ ಹಾಕೋಬೋದು. ಈ 5 ಸಣ್ಣ ಇದ್ದಾಗ ನನಗೆ ಹಿಂಗೆಲ್ಲ ಇದು ಮಾಡೋಕ್ಕೆ ಇಷ್ಟ. ತುಂಬ ಏನು ಡ್ರೆಸ್ಅಪ್ ಆಗೋಕ್ಕೆ ಇಷ್ಟ. ತುಂಬ ಗಾಡಿ ಇಲ್ಲ, ಸಿಂಪಲ್ ಆಗಿ ಒಂದು ಜ್ಯುವೆಲರಿ ಹಾಕಿ ಅದಕ್ಕೆ ಏನಾದರೂ ಇದು ಮಾಡೋಕ್ಕೆ ಇಷ್ಟ. ತುಂಬ ಚೆನ್ನಾಗಿದೆ ಇದು ನನಗೆ. ಅದರ ಜೊತೆ ಕ್ಯೂಟಾಗಿ ಇಯರಿಂಗ್ ಗಾಯ್ಸ್. ಎಲ್ಲ ನೀವು ಮೀಶೋದಲ್ಲಿ ಏನು ಪರ್ಚೇಸ್ ಮಾಡಿದ್ರು ಯು ವಿಲ್ ಗೆಟ್ ಇಯರಿಂಗ್ ವಿತ್ ದಟ್, ಆಯಿತಾ. ನಾನು ಇಯರಿಂಗ್ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅದನ್ನು ಇಯರಿಂಗ್ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇದರ ಜೊತೆ ಇದು ಬಂದಿದೆ. ಕ್ಯೂಟ್ ಆಗಿದೆಯಲ್ಲ. ಐ ಲವ್ಡ್ ಇಟ್. ಓಕೆನಾ, ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಇದು, ಬಟ್ ಇದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಗೈಸ್. ನಾನು ಇತ್ತಲ್ಲ ತೋರಿಸೋಣ ಅಂತ ಇದು ನಾನು ಅಷ್ಟೊಂದು ಮೇಂಟೈನ್ ನೋಡಿ. ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ, ದಟ್ಸ್ ಓಕೆ. ಬಟ್ ಇದು ಕ್ವಾಲಿಟಿ ಮೇಲೆ ನೋಡಬೇಡಿ, ಕೆಳಗಡೆ ನೋಡಿ ಗಾಯ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಮೇಂಟೈನ್ ಮಾಡೋದ್ರಲ್ಲಿ ಹೋಗುತ್ತೆ. ಇದು ಅಮ್ಮ ಹಾಕ್ತಾರೆ, ಇವಾಗಲೂ ಹಾಕ್ತಾರೆ ಪಾಪ. ಅವ್ರಿಗೆ ಡಿಸೈನ್ ಇಷ್ಟ. ನಾನು ಏನು ತಗೊಂಡ್ರು ಗಾಯ್ಸ್ ಅದ್ರಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ ನೋಡಿ. ಚೆನ್ನಾಗಿದೆ ಇದನ್ನು ನೋಡಿ, ತುಂಬ ಚೆನ್ನಾಗಿದೆಯಲ್ಲ. ಇದನ್ನು ಚೆನ್ನಾಗಿದೆ. ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಇನ್ನೊಂದು ಸಿಂಪಲ್ ಆ್ಯಂಡ್ ಇದು ತೋರಿಸ್ತೀನಿ. ಇದು ನೋಡಿ, ಈ ನೆಕ್ಲೆಸ್ಸು ಸ್ಟಾರ್ಟಿಂಗ್, ಈ ನೆಕ್ಲೆಸ್ಸು ನೀವು ಜೊತೆಗೆ ಸ್ಟೈಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ನೆಕ್ಲೆಸ್ ಇಲ್ಲ ಸಿಂಗಲ್ ಆಗಿ ಹಾಕೊಳ್ಳೋದಾದ್ರೂ ಹಾಕೋಬಹುದು. ಇದೆರಡು ಸ್ಟೈಲ್ ಮಾಡಿದ್ರೆ ಇದನ್ನು ಸ್ವಲ್ಪ ದಪ್ಪಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಹಾಕೋದಾದ್ರೂ ಹಾಕೋಬಹುದು. ಐ ವಿಲ್ ಗೋ ವಿತ್ ದಿಸ್. ಇಟ್ ಈಸ್ ಸೋ ಸಿಂಪಲ್. ಚಿಕ್ಕ ಮಕ್ಕಳಿಗೆ ಮದ್ವೆಗೆಲ್ಲ ಆರಾಮ್ಸೆ ಹಾಕೋಬಹುದು. ಹೆದರಿಕೆ ಆಗುತ್ತಲ್ಲ ಮದ್ವೆ ಓಡಾಟದಲ್ಲಿ ಎಲ್ಲಾದ್ರೂ ಬಿದ್ದೋಗುತ್ತೆ ಅಂತ. ಬಟ್ ಯಾರಿಗೂ ಬಿಲೀವ್ ಮಾಡೋಕ್ಕಾಗಲ್ಲ ಇಟ್ ಈಸ್ ರೋಲ್ಡ್ ಗೋಲ್ಡ್ ಆರ್ ಆರ್ಟಿಫಿಷಿಯಲ್, ವಾಟ್ ಯು ಕಾಲ್ ದಟ್ ಅಂತ. ಇಟ್ ಈಸ್ ಲುಕ್ ಲೈಕ್ ಓನ್ಲಿ ಗೋಲ್ಡ್ ಗೈಸ್. ಸಿ, ಸೋ ಬ್ಯೂಟಿಫುಲ್ ಆಯ್ತು, ಸೋ ಬ್ಯೂಟಿಫುಲ್. ನಾನು ಇದನ್ನು ಒಂದ್ಸತಿ ನನ್ನ ಹತ್ರ ಚಿಕ್ಕವಳಿದ್ದಾಗ ನನ್ನ ಹತ್ರ ಗೆಜ್ಜೆ ಚೈನ್ ಇತ್ತು. ಸೊ ಅದ್ರಲ್ಲಿ ಸೇಮ್ ಹಿಂಗೆ ಇತ್ತು. ಬಟ್ ನಾವು ಅದಿಲ್ಲ ನನ್ನ ಹತ್ರ, ಹಿಂಗೆ ಇತ್ತು ನನ್ನ ಹತ್ರ. ಇವಾಗ ನಾನು ಗೆಜ್ಜೆನೇ ಹಾಕೊಳ್ಳಲ್ಲ ಗೈಸ್. ಇದು ಚೆನ್ನಾಗಿದೆ, ಒಂದ್ಸತಿ ನಾನು ಹಾಕೋಬೇಕು. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದಿದೆಯಾ, ಇದ್ರಲ್ಲಿ ಏನಾಗಿದ್ದು ಮುತ್ತಿದ್ದು ಆಯ್ತಾ. ನಾನು ಆಲ್ರೆಡಿ ತುಂಬ ಸತಿ ಅಂದಿದ್ದೀನಿ, ನನಗೆ ಪರ್ಲ್ಗಳು ಅಂದರೆ ತುಂಬ ಇಷ್ಟ, ಸ್ಟೋನ್ಸ್ ಅಂದರೆ. ಇದು ಪೆಂಡೆಂಟ್ ಬಂದ್ಬಿಟ್ಟು ಲಕ್ಷ್ಮಿ ಪೆಂಡೆಂಟು. ಲಕ್ಷ್ಮಿ ಅಲ್ಲ, ಇದು ಗಂಡ ಬೇರುಂಡ. ಇಟ್ ಇಸ್ ಕಾಲ್ಡ್ ಇಟ್ ಇಸ್ ಲಕ್ಷ್ಮಿ ಓನ್ಲಿ. ಬ್ಲ್ಯಾಕ್. ಇದು ನಿಮಗೆ ನಾನಂದಲ್ಲ ಕಲಂಗಾರಿ ಸೀರೆಗೆಲ್ಲ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದು ನಾನೊಂದು ತೋರಿಸಿದ್ ನನ್ನ ನೆಕ್ ಪೀಸ್. ಅದ್ರ ಜೊತೆ ನಾನು ಇದನ್ನು ತಗೊಂಡಿದ್ದೀನಿ.
ಕಲಂಗಾರಿ ಸೀರೆ ಅಮ್ಮನಿಗೆ ಹಾಕೋಕ್ಕೆ, ಅದಕ್ಕೆ ಜೊತೆ ಮ್ಯಾಚಿಂಗ್ ಮಾಡೋಣ ಅಂತ ನಮ್ಮಮ್ಮ ಭಜನೆಗೆಲ್ಲ ಹೋಗ್ತಾರಲ್ಲ, ಸೊ ಅವಾಗ ಅವ್ರಿಗೆ ಮ್ಯಾಚಿಂಗ್ ಬೇಕು ಪಾಪ. ಚೆನ್ನಾಗಿ ಸೀರೆ ಉಡೋರಿಗೆ ಚೆನ್ನಾಗಿರೋ ಜ್ಯುವೆಲರಿ ಬೇಕೇ ಬೇಕು, ಆವಾಗಲೇ ಅದು ಚೆನ್ನಾಗಿ ಕಾಣಿಸೋದು, ಅವರು ತುಂಬ ಚೆನ್ನಾಗಿ ಪ್ರಿಟಿಯಾಗಿ ಕಾಣಿಸೋದು. ಇವಾಗ ಯಾರಾದ್ರೂ ಹುಡುಗರು ನೋಡ್ತಾ ಇದ್ರೆ, ನಿಮ್ಮ ಹುಡುಗಿಗೆ ಗೋಲ್ಡ್ ತಗೊಳ್ಳೋ ನಿಮಗೆ ಚಾನ್ಸ್ ಇದ್ರೆ ಪ್ಲೀಸ್ ಬೈ ಗೋಲ್ಡ್ ಅವರಿಗೆ. ಅದರ್ವೈಸ್ ಯು ಗೋ ವಿತ್ ದಿಸ್ ಗೈಸ್, ದೇ ವಿಲ್ ಬಿ ಹ್ಯಾಪಿ. ಮ್ಯಾಚಿಂಗ್ ನಂಗೆ ತಂದು ಕೊಟ್ರಲ್ಲ ಅಂತ. ಓಕೆ, ನಮಗೆ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಓಕೆನಾ, ನನಗಿಷ್ಟ ನೋಡಿ. ನಾನು ಜುಮ್ಕಾದಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನು ನಾನು ಮೀಶೋದಲ್ಲೇ ಬೈ ಮಾಡಿದೆ. ನಾನು ಜಾಸ್ತಿ ಮೀಶೋ, ಅಮೆಝಾನ್ ಆ್ಯಂಡ್ ಮಿಂತ್ರಾ ಮತ್ತು ಟಿರಾ ಇಷ್ಟು ಆ್ಯಪ್ ಯೂಸ್ ಮಾಡ್ತೀನಿ ನನ್ನ ಫೋನಲ್ಲಿರೋದು. ಸೊ ಅದರಲ್ಲಿ ಒಂದೊಂದಿನ ಬ್ಲಾಗ್ ಮಾಡ್ತೀನಿ. ಇಷ್ಟು ಇವಾಗ ಜ್ಯುವೆಲರಿ ಮೀಶೋದಲ್ಲಿ ಇನ್ನೂ ಇದೆ. ನಂಗೆ ಸಾಕು, ಅರ್ಧ ಗಂಟೆ 10 ಮಿನಿಟ್ಸ್ ವೀಡಿಯೋಗೆ ಲಾಂಗ್ ಆಗೋದು ಬೇಡ, ನನಗೆ 10 ಮಿನಿಟ್ಸ್ ಅಷ್ಟೇ ಬೇಕು ವೀಡಿಯೋ. ಸೊ ಅದಕ್ಕೋಸ್ಕರ ನಂಗೆ ಮಾತಾಡಿ ಸುಸ್ತಾಯ್ತು, ಬೆನ್ನೋವು ಗೈಸ್, ನನಗೆ ಬೆನ್ನೋವು. ಈ ಡ್ರೆಸ್ ಚೆನ್ನಾಗಿದ್ಯಾ ಅಷ್ಟೇನಾ? ಈ ಡ್ರೆಸ್ ನನಗೆ ನನ್ನ ತಂಗಿ ಗಿಫ್ಟ್ ಮಾಡಿರೋದು. ಮೊನ್ನೆ ಬಂದಿದ್ಲಲ್ಲ, ನಾವು ಶಾಪಿಂಗ್ ಹೋದ್ವಲ್ಲ, ಸೊ ಅವಾಗ ನಾನು ತಗೊಂಡಿರೋದು. ಎಲ್ಲಿ ಗೊತ್ತಾ, ಮ್ಯಾಕ್ಸಲ್ಲಿ. ಇಟ್ ಇಸ್ 599. ಇಟ್ ಇಸ್ ಆಲ್ಸೋ ಗುಡ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗೋ ತನಕ ಟಾಟಾ, ಬಾಯ್ ಬಾಯ್, ಸಿ ಯು, ಲಾಟ್ಸ್ ಆಫ್ ಲವ್, ಬಾಯ್.